ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷಕ್ಕೆ 14ನೇ ದಿನ. ಪರಿಸ್ಥಿತಿ ದಿನದಿನಕ್ಕೂ ಕೂಡ ಬಿಗಡಾಯಿಸ್ತಾ ಹೋಗ್ತಾ ಇದೆ. ದಾಳಿ ಪ್ರತಿದಾಳಿಗಳನ್ನು ತೀವ್ರಗೊಳಿಸಲಾಗ್ತಿದೆ. ಇಸ್ರೇಲ್ ಇರಾನ್ ಯುದ್ಧ ಅಂತ್ಯವಾಗತ್ತಾ? ಹದಿನಾಲ್ಕು ದಿನಗಳ ಇರಾನ್ ಇಸ್ರೇಲ್ ಯುದ್ಧ ಅಂತ್ಯವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಇರಾನ್ ಶರಣಾಗತಿಗೆ ಈಗ ಮುಂದಾಗುತ್ತಾ? ಇರಾನ್ನ ಪಟ್ಟ ಹಿಡಿದಿರುವಂತಹ ಷರತ್ತುಗಳಿಗೆ ಟ್ರಂಪ್ ತಲೆಬಾಗ್ತಾರ? ಅಮೆರಿಕ ಅಧ್ಯಕ್ಷ ಟ್ರಂಪ್ ಅತಿ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. G7 ನಾಯಕರ ಸಭೆಯಲ್ಲಿ ಇರಾನ್ ಶರಣಾಗತಿ ಕುರಿತಾಗಿ ಟ್ರಂಪ್ ಮಾತನಾಡಿದ್ದಾರೆ. ಈ ಮೂಲಕವಾಗಿ ಹಾಗಾದ್ರೆ ಇಸ್ರೇಲ್ ಇರಾನ್ ಯುದ್ಧ ಅಂತ್ಯವಾಗುವಂತಹ ಸೂಚನೆಗಳು ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಈಗ ನಿನ್ನೆ ಕೂಡ ಮಾತನಾಡುವ ಹಂತದಲ್ಲಿ ಟ್ರಂಪ್ ಮುಂದಿನ 4 ವಾರಗಳು ಕೂಡ ಯುದ್ಧ ವಿಸ್ತಾರವಾಗಬಹುದು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಕಡೆ ಇರಾನ್ ಕೂಡ 3 ಷರತ್ತುಗಳನ್ನ ಹಾಕಿತ್ತು. ಇಬ್ರು ಕೂಡ ಒಬ್ಬರಿಗೊಬ್ಬರು ಪಟ್ಟುಗಳನ್ನ ಹಾಕೊಂಡೇ ಮುಂದೆ ಹೋಗ್ತಾ ಇದ್ದಾರೆ. ಈಗ ಈ ಯುದ್ಧ ಅಂತ್ಯದ ಕುರಿತಾಗಿ ಖುದ್ದು ಟ್ರಂಪೇ G7 ರಾಷ್ಟ್ರಗಳ ಸಭೆಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಹೇಳಿಕೆಯಲ್ಲಿ ತನ್ನಿಂದ ಯಾವ ರೀತಿಯಾಗಿ ಯುದ್ಧವನ್ನ ನಿಲ್ಲಿಸುವಂತಹ ಪ್ರಯತ್ನಗಳಾಗತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವಂತಹ ಡಿಟೇಲ್ ವಿವರಗಳನ್ನ ನೋಡಬೇಕು. ಸದ್ಯದ ಮಟ್ಟಿಗೆ ಇರಾನ್ ಶರಣಾಗತಿಗೆ ಒಪ್ಪುತ್ತಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಬಹುತೇಕ ಇರಾನ್ನ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಮಾಡಿದೆ ಇಸ್ರೇಲ್. ಕೊಲ್ಲಿ ಕದನ ಅಂತ್ಯವಾಗುತ್ತಾ? ಕೊಲ್ಲಿ ಕದನ ಅಂತ್ಯಗೊಳ್ಳಬೇಕು ಅನ್ನೋದು ಬಹುತೇಕರ ಬಯಕೆ. ಈ ಯುದ್ಧ ಮುಂದುವರೆದರೆ ಬಹಳಷ್ಟು ರಾಷ್ಟ್ರಗಳು ಸಮಸ್ಯೆಯನ್ನು ಅನುಭವಿಸುತ್ತವೆ. ಆದರೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಸಮಾಪ್ತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಆ ಎರಡೂ ದೇಶಗಳು ಉತ್ತರವನ್ನ ಕೊಡಬೇಕು. 14 ದಿನಗಳ ಬಳಿಕ ಇರಾನ್ ಸೋಲೊಪ್ಪಿಕೊಂಡು ಶರಣಾಗುತ್ತಾ? ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆ ನಿಜವಾಗುತ್ತಾ? ನಿಜಗೊಳಿಸುವಂತಹ ಪ್ರಯತ್ನವನ್ನ ಟ್ರಂಪ್ ನಡೆಸ್ತಾರ? ಇರಾನ್ ಶರಣಾಗತಿ ಕುರಿತಾಗಿ ಟ್ರಂಪ್ ಆಡಿರುವಂತಹ ಮಾತು G7 ನಾಯಕರ ಸಭೆಯಲ್ಲಿ. ಸೊ ಆ ಮೂಲಕವಾಗಿ ಇರಾನ್ ಒಂದ್ ಹೆಜ್ಜೆ ಮುಂದೆ ಬಂದು ಈ ಯುದ್ಧವನ್ನ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಮನಸ್ಸು ಮಾಡಿದ್ಯಾ, ಅಥವಾ ಯುದ್ಧವನ್ನ ಮುಂದುವರಿಸ್ತೀವಿ ಅಂತ ಮೇಲ್ನೋಟಕ್ಕೆ ಗುಡುಕ್ತಾ ಬಂದಿರತಕ್ಕಂತಹ ನಾಯಕರುಗಳು ಇದನ್ನ ಮುಂದುವರಿಸ್ಕೊಂಡು ಹೋಗಿ ಇನ್ನಷ್ಟು ಸಮಸ್ಯೆಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾರಾ? ಟ್ರಂಪ್ನ ನಡೆಯನ್ನ ಇಡೀ ದಿನದ ಒಂದೊಂದು ಗಂಟೆಯೂ ಕೂಡ ಒಂದೊಂದು ರೀತಿಯಲ್ಲಿ ಕಾಣಬೇಕಾಗತ್ತೆ. ಸೊ ಇವಾಗ ಒಂದು ಹೇಳಿರ್ತಾರೆ, ಮತ್ತೆ ಇನ್ನೊಂದು ಗಂಟೆಗೆ ಬೇರೆ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಸದ್ಯ ಈಗ ಇದು ನಿಜವಾಗ್ಲಿ ಅನ್ನೋದೇ ಬಹುತೇಕರ ಆಸೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, G7 ರಾಷ್ಟ್ರಗಳ ಸಭೆಯಲ್ಲಿ ಏನು ಮಾತನಾಡಿದ್ದಾರೆ ಟ್ರಂಪ್? ಈ ಯುದ್ಧ ನಿಲ್ಲಿಸುವಂತಹ ವಿಷಯದಲ್ಲಿ ಇರಾನ್ ಮುಂದಾಗಿದೆಯಾ ಹಾಗಾದ್ರೆ? ದಿವ್ಯಾ, ಕಳೆದ 2-3 ದಿನಗಳಿಂದ ನಾವು ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಂದು ಯುದ್ಧವನ್ನು ಮುಗಿಸುವಂತಹ ಪ್ರಸ್ತಾಪಗಳನ್ನು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅವರು ಎಲ್ಲೇ ಹೋಗಿ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡಿದರೂ ಕೂಡ ಇರಾನ್ನಲ್ಲಿ ಬಹುತೇಕ ದಾಳಿ ಅಂತ್ಯ ಆಗಿದೆ, ದಾಳಿ ಮಾಡಲಿಕ್ಕೆ ಇನ್ನೇನು ಕೂಡ ಹೆಚ್ಚು ಉಳಿದಿಲ್ಲ, ಮತ್ತು ನಾವು ಯುದ್ಧವನ್ನು ಯಾವುದೇ ಕ್ಷಣದಲ್ಲೂ ಬೇಕಾದರೂ ನಿಲ್ಲಿಸ್ತೀವಿ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಇನ್ನು ಕೆಲವೊಮ್ಮೆ ಇರಾನ್ಗೆ ಮಾತುಕತೆಗೆ ಆಹ್ವಾನಿಸಿದ್ದೇವೆ ಅನ್ನುವಂಥ ಪ್ರಸ್ತಾಪವೂ ಕೂಡ ಇಟ್ಟಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹಂತದಲ್ಲಿ ಈಗ ಕದನ ವಿರಾಮಕ್ಕೆ ತಯಾರಾಗಿದ್ದಾರೆ. ಆದರೆ ಇಸ್ರೇಲ್ ಇದಕ್ಕೆ ತಯಾರಾಗಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇದಾವೆ. ಈಗ ಕಳೆದ 2 ದಿನಗಳಲ್ಲಿ ನಾವು ಗಮನಿಸೋದಾದ್ರೆ ಈಗಲೂ ಕೂಡ G7 ರಾಷ್ಟ್ರಗಳ ನಾಯಕರ ಜೊತೆಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂಥದ್ದು ಆದಷ್ಟು ಬೇಗ ನಾವು ಈ ಯುದ್ಧವನ್ನು ಮುಗಿಸ್ತಾ ಇದ್ದೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇರಾನ್ ಸಂಪೂರ್ಣವಾಗಿ ಸೋತು ಹೋಗಿರುವಂಥದ್ದು ಮತ್ತೆ ಶರಣಾಗ್ತಾ ಇರುವಂಥದ್ದು. ಹೀಗಾಗಿ ನಾವು ದಾಳಿಯನ್ನ ಅಂತಿಮಗೊಳಿಸ್ತಾ ಇದ್ದೀವಿ
ಇದೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಈ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ. ನಾವು ನಿನ್ನೆ ಅಷ್ಟೇ ಗಮನಿಸಿದ್ವಿ, ಇರಾನ್ನ ಹೊಸ ಸುಪ್ರೀಂ ನಾಯಕರಾಗಿರುವಂಥ ಮೊಸ್ತಫಾ ಖಮೇನಿ ಕೂಡ ಹೊಸ ದಾಳಿಯನ್ನು ನಡೆಸಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಮುಖ್ಯವಾಗಿ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅನ್ನುವಂಥ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಾವು ಈಗಾಗಿರುವಂಥ ನಷ್ಟಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಳದೆ ಸುಮ್ಮನಿರೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅಲ್ಲಿಗೆ ಇರಾನ್ ಒಂದು ಹಂತದ ಪ್ರತಿ ದಾಳಿಗೆ ಮತ್ತೆ ಎದ್ದು ನಿಂತಂತೆ ಕಾಣಿಸ್ತಾ ಇರುವಂಥದ್ದು. ಈ ಹೇಳಿಕೆಗಳ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂಥದ್ದು, ಇರಾನ್ ಶರಣಾಗತಿಗೆ ಸಿದ್ಧವಾಗಿದೆ, ಅದು ಯಾವಾಗ ಬೇಕಾದ್ರೂ ಕೂಡ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಬಹುದು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಏನೇ ಹೇಳಿಕೆಯನ್ನು ಕೊಟ್ಟರೂ ಕೂಡ ಅದಕ್ಕೆ ಪೂರಕವಾದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ನಡಿಬೇಕಾಗುತ್ತೆ. ಆದರೆ ಅದು ಯಾವ ರೀತಿಯಾದಂಥ ಬೆಳವಣಿಗೆಗಳು ಕೂಡ ಈಗ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಮಾತ್ರ ಕದನ ವಿರಾಮಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಂತೆ ಕಂಡರೂ ಕೂಡ ಇಸ್ರೇಲ್ ಇದಕ್ಕೆ ಪೂರಕವಾದಂಥ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಇರಾನ್ ಪ್ರತಿ ದಾಳಿಯ ಮತ್ತಷ್ಟು ಏನು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಒಂದಕ್ಕೊಂದು ಸನ್ನಿವೇಶಗಳು ಕೂಡ ಇಲ್ಲಿ ಹೊಂದಾಣಿಕೆ ಆಗದೆ ಇರುವಂಥದ್ದನ್ನು ಗಮನಿಸಿದ್ರೆ ಸುಮ್ಮನೆ ನೆಪ ಮಾತ್ರಕ್ಕೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಕೊಡ್ತಾರ ಅನ್ನುವಂಥ ಅನುಮಾನಗಳು ಕೂಡ ಬರ್ತಾ ಇರುವಂಥದ್ದು. ಆದಾಗ್ಯೂ ಕೂಡ ಯುದ್ಧವನ್ನು ನಿಲ್ಲಿಸುವಂತಹ ಮನಸ್ಥಿತಿಯಲ್ಲಿ ಸದ್ಯಕ್ಕೆ ಟ್ರಂಪ್ ಇದ್ದಾರೆ. ಆದರೆ ಅದಕ್ಕೆ ಸನ್ನಿವೇಶಗಳು ಪರಿಸ್ಥಿತಿಗಳು ಯಾವತ್ತೂ ಕೂಡ ಬರುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗತ್ತೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.